ತಂಗಿ ರಾಗಿಣಿ, ಅಣ್ಣ ಭಾಸ್ಕರ, ಈ ಕಳ್ತನ ಎಲ್ಲ ಬಿಟ್ಟು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇ ಕಿಡ್ನಾಪಿಂಗ್. ಕಳ್ತನನೇ ಎಷ್ಟೋ ಈಸಿ, ರಿಸ್ಕ್ ಇರಲ್ಲ. ಆದರೆ ಕಳ್ತನದಲ್ಲಿ ಲಕ್ಷ ಲಕ್ಷ ಸಿಗಲ್ವಲ್ಲಮ್ಮ. ಅದು ಅಲ್ಲದೆ ಕಿಡ್ನಾಪಿಂಗ್ ಒಂಥರ ಸ್ಟ್ಯಾಂಡರ್ಡ್ ದಂಧೆ. ಇದರಲ್ಲಿ ಥ್ರಿಲ್ ಇರುತ್ತೆ. ತಿಂಗಳಿಗೆ ಒಂದು ಕಿಡ್ನಾಪ್ ಮಾಡಿದ್ರೆ ಸಾಕು, ಇಡೀ ತಿಂಗಳು ಜಮ್ ಅಂತ ಇರ್ಬೋದು. ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ನಮ್ ಕಿಡ್ನಾಪ್ ಮಾಡೋದಕ್ಕೆ ಒಳ್ಳೆ ಬಕ್ರ ಸಿಗ್ಬೇಕಲ್ಲ. ಅದಕ್ಕೆ ಅಂತಾನೆ ಅವ್ನ ಮನೆ ಗುರ್ತು ಮಾಡಿದ್ದೀನಿ. ಆ ಮನೇಲಿ ಪದ್ದು ಅನ್ನೋ ಪೆದ್ದ ನನ್ನ ಮಗ ಇದ್ದಾನೆ. ಅವನಿಗಿನ್ನೂ ಮದುವೆನೂ ಆಗಿಲ್ಲ. ನೀನ್ ಹೇಳ್ತಿರೋದು ನಿಜನಾ? ಹೌದಮ್ಮ ತಂಗಿ, ನಿನ್ನಂತ ಚಂದುಳ್ಳಿ ಚೆಲುವೆ ಅವನ ಮುಂದೆ ನಿಂತ್ರೆ ಸಾಕು, ಸುಸ್ತು ಹೊಡೆದೋಗ್ತಾನೆ. ಅವನ್ನ ಈಸಿಯಾಗಿ ಕಿಡ್ನಾಪ್ ಮಾಡ್ಬೋದು ನಾವು. ಕಿಡ್ನಾಪ್ ಮಾಡೋದೇನೋ ಸರಿ, ಆದ್ರೆ ಅವನ್ ಎಲ್ಲಿ ಸಿಗ್ತಾನೆ? ದಿನ ಸಾಯಂಕಾಲ 4 ಗಂಟೆಗೆ 6ನೇ ಕ್ರಾಸ್ ರಸ್ತೆಲಿ ನಾಯಿ ತರ ಅಲ್ದಾಡ್ತಿರ್ತಾನೆ. ಅಣ್ಣ, ಹಾಗಾದ್ರೆ ಇವನ್ ವಿಚಾರ ನನಗ್ ಬಿಟ್ಬಿಡು, ನಾನು ಇವನ್ನ ವಿಚಾರಿಸ್ಕೋತೀನಿ. ಎಲ್ಲಿ ಅವನ್ ಫೋಟೋ ಏನಾದ್ರು ಇದೆಯಾ? ಮನೇನೆ ನೋಡ್ಕೊಂಡಿದ್ದೀನಿ, ಮೇಲೆ ಫೋಟೋ ತಂದಿರಲ್ವಾ? ನೋಡು ನೋಡು, ಹೆಂಗೆ ಗೇಂಡಾಮೃಗ ಇದ್ದಂಗಿದ್ದಾನೆ. ಅದು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಸತತವಾಗಿ ಒಂದಲ್ಲ ಎರಡಲ್ಲ ಕಣೋ, 5 ವರ್ಷದಿಂದ ರಸ್ತೆ ಬೀದಿ ಸುತ್ತಾನೆ ಇದೆಯಾ. ಹುಡುಗಿರ್ನ ಮಾತಾಡ್ಸೋದಿರ್ಲಿ ಕಣ, ಮೂಸ್ ಕೂಡ ನೋಡ್ತಾ ಇಲ್ವಲ್ಲ. ಲೇ ವಿಟ್ಲ, ನಾನೇನಾದ್ರೂ ಜೈ ಕರ್ನಾಟಕ ಫಿಲಂ ಅಂಬರೀಷ್ ಅಣ್ಣಂತರ ಅದೃಶ್ಯ ಮನುಷ್ಯ ಆಗ್ಬಿಟ್ಟಿದ್ದೀನ? ಇಂಥ ದೊಡೂತಿ ದೇಹ ಇಟ್ಕೊಂಡ್ಬಿಟ್ಟು ನಾನೇನಾದ್ರು ಜೈ ಕರ್ನಾಟಕ ಸಿನಿಮಾದ ಅಂಬರೀಷ್ ಅಣ್ಣಂತರ ಅದೃಶ್ಯ ಮನುಷ್ಯ ಆಗ್ಬಿಟ್ಟಿದ್ದೀನಿ ಅಂತ ಕೇಳ್ತಿಲ್ಲ. ನಿನಗೆ ನಾಚಿಕೆ ಆಗಲ್ವಾ ಅಂತ? ನಾನು ಏನೋ ಮಾಡ್ಲಿ, ನಾನು ಯಾವುದೇ 18ರಿಂದ 48 ವರ್ಷದ ಹುಡುಗಿ ಹತ್ರ ಹೋದ್ರು ನನಗೆ ಮದುವೆ ಆಗಿದೆ ಅಂತ ಹೇಳ್ತಾರೆ. ನಾನೇನ್ ಮಾಡ್ಲೆ? ನನಗನ್ಸುತ್ತೆ ನೀನು ಆಗಾಗ ದೇವಸ್ಥಾನಕ್ಕೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಳ. ಇಲ್ಲಪ್ಪ, ನಾನ್ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಯಾಕೋ? ಆಂಜನೇಯ ಸ್ವಾಮಿ ಪೂಜಾರಿ ಇದಾರಲ್ಲ, ಹೋದಾಗೆಲ್ಲ ಗುರಾಯಿಸ್ತಾ ಇರ್ತಾರೋ. ಪ್ರಸಾದ ಕೊಡೋದಿರ್ಲಿ, ತೀರ್ಥ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದಾರ. ನೀನ್ ತಟ್ಟೆಕ ಸಾಕಿದ್ರೆ ಪ್ರಸಾದ ತೀರ್ಥ ಕೊಡ್ತಾರೆ. ಅಲ್ಲ ಕಣ, ಕಂಡ ಹುಡುಗಿರ ನೀನ್ ನೋಡಕ್ ಹೋಗ್ಬೇಡ. ಯಾರಿಗೂ ಮದುವೆ ಆಗಿಲ್ವೋ ಅವ್ರನ್ನ ಮಾತ್ರ ನೀನ್ ನೋಡು ಅಂತ. ಸುಮ್ಮನೆ ಇರಲ್ಲ. ಈಗಿನ ಕಾಲದಲ್ಲಿ ಮದುವಾದ ಹೆಂಗಸರು ನಮ್ಮ ಜಾಜಿ ಅವ್ರ ತರ ಕಾಲು ಉಂಗ್ರ ತಾಳಿ ಹಾಕೊಳ್ಳೋದೇ ಇಲ್ವೋ? ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲಿವರೆಗೂ ಹೋಗ್ಬಿಟ್ಟಿದ್ಯೋ. ಅಲ್ಲ ಕಣೋ, ಈ ಜನ್ಮದಲ್ಲಿ ನಿನಗೆ ಒಪ್ಪುವಂತ ಹುಡುಗಿ ಹುಟ್ಟೇ ಇಲ್ವನೋ? ನಾನಿದ್ದೀನಿ. ಅದು ಕೈನಲ್ಲಿ ರೋಜಾ ಹೂವನ್ನ ಇಟ್ಕೊಂಡು ನಾನಿದ್ದೀನಿ ಅಂತ ಎಕೋ ಎಫೆಕ್ಟ್ ಅಲ್ಲಿ ಕೂಗಿದ್ದಾಳೆ ಅಂತಂದ್ಮೇಲೆ ನಿನ್ನ ಮೊರೆ ಆ ದೇವರಿಗೆ ಕೇಳಿಸಿದೆ ಅಂತ ಅರ್ಥ. ಬಿಟ್ಲ, ಹುಡುಗಿ ಸಖತ್ತಾಗಿದ್ದಾಳಲ್ವೇನೋ? ಅಯ್ಯೋ, ಸಖತ್ತಾಗೆ ಇದ್ದಾಳೆ ಕಣೋ. ಅದು ಬಿಡಬೇಡ, ಹೋಗು, ಪ್ರೀತಿಯಿಂದ ಮಾತಾಡ್ಸು. ಆ ರೋಜಾ ಹೂವನ್ನ ತಗೋ, ಲವ್ ಮಾಡಿ ನೀವಿಬ್ರು ಮದುವೆ ಆಗ್ಬಿಟ್ರು. ಬಿಟ್ಲ, ನಂಗೆ ಲವ್ ಮಾಡಿ ಅಭ್ಯಾಸ ಇಲ್ಲ. ನೀನು ನನ್ನ ಜೊತೆ ಬಾರ. ಆಡೋ ಮತ್ತಿಗೆ ಒಂದು ಅರ್ಥ ಬೇಡವಾ? ನಿನಗೆ ಲವ್ ಟ್ರೈನಿಂಗ್ ಕೊಡೋಕ್ಕೆ ಅಂತ ನಾ ಬಂದರೆ ಅಪ್ಪಿ ಆ ಹುಡುಗಿ ನನ್ನನ್ನು ಲವ್ ಮಾಡಿಬಿಟ್ರೆ ನೀನೇನು ದೇವದಾಸ ಆಗ್ತೀಯಾ? ಬೇಡ, ನೀ ಮನೆಗೆ ಹೋಗೋ, ನಾನು ನಿಭಾಯಿಸ್ತೀನಿ. ಪದ್ದು, ಒಂದೇ ಒಂದ್ಸತಿ ನಿನ್ನ ಅಪ್ಕೋಬೇಕು ಅಂತ ಆಸೆ ಆಗ್ತಿದೆ ಕಣೋ. ಏನೋ ಇದ್ದಕ್ಕಿದ್ದಂಗೆ ಈ ಕೋರಿಕೆ ಮತ್ತು ಬೇಡಿಕೆ. ತಪ್ಪಿ ನಿಮ್ಮ ಲವ್ ಏನಾರು ಕುದ್ರುಬಿಟ್ರೆ ಆಮೇಲೆ ನೀನೆಲ್ಲಪ್ಪ ಬಂದು ನನ್ನ ಅಪ್ಕೋತೀಯಾ? ಅದಕ್ಕೆ ಒಂದೇ ಒಂದ್ಸತಿ ನಿನ್ನ ಸುತ್ತಾಡ್ತಾನೆ ಚೆಕ್ ಮಾಡೋಣ ಅನ್ನಿಸ್ತಾ ಇದೆ. ಕರೆಕ್ಟ್ ಆಗಿದೆ. ಪದ್ದು, ಹೆದರ್ಬೇಡ, ನಾನಿದ್ದೀನಿ. ನಾ ಮನೆಯಲ್ಲಿ ಇರ್ತೀನಿ. ಇಲ್ಲೇ ನಡೀತು ಅಂತ ನೀನು ಮನೆಗೆ ಬಂದು ಹೇಳು. ಓಕೆ, ಆಲ್ ದ ಬೆಸ್ಟ್. ನಾನಿದ್ದೀನಿ ಅಂತ ಯಾರು ಕರೆದಿದ್ದೋ? ನಾನಲ್ಲಪ್ಪ. ನನಗೆ ಗೊತ್ತು, ನೀವೇ ಕರೆದಿದ್ದೋ. ಗಾಡ್ ಪ್ರಾಮಿಸ್, ಮದರ್ ಪ್ರಾಮಿಸ್, ನಿನ್ ತಲೆ ಮೇಲೆ ಪ್ರಾಮಿಸ್. ಇಲ್ಲ, ನನಗೆ ಗೊತ್ತು, ನೀವು ಸುಳ್ಳು ಹೇಳ್ತಾ ಇದೀರಾ. ನೀವೇ ಕರೆದಿದ್ದೋ. ನಾನೆಂತ ಹೇಗ್ ಗೊತ್ತಾಯ್ತು? ನಿಮ್ಮ ಕೈನಲ್ಲಿ ರೋಸ್ ಇದೆ, ಕಣ್ಣಿನಲ್ಲಿ ಕಮಾನ್ ಅನ್ನೋ ಪದಗಳು ಕಾಣಿಸ್ತಾ ಇವೆ. ಈ ರೋಸು ನನ್ನ ಕೈಯಲ್ಲಿ ಬಾಡೋದು ನಂಗೆ ಇಷ್ಟನೇ ಇಲ್ಲ. ಅಷ್ಟೇ ತಾನೇ? ನನಗೆ ಕೊಡಿ, ನಾನೇ ಹಿಡ್ಕೊಂಡಿರ್ತೀನಿ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಗಿಣಿ ರಾಗಿಣಿ. ನೀವು? ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ದೀಪಕ್ ಕಂಬನ? ಅಲ್ಲ, ಮೇನ್ ಪಿಲ್ಲರ್. ಚಟ್ಟಿ ತರ ಇದ್ದೀರಾ, ಎಷ್ಟು ಮೂಟೆ ಕೊಟ್ರು ಹೊರ್ತೀರಾ. ನನ್ನನ್ನು ಯಾಕೆ ಕರೆದಿದ್ದ? ನಿಮ್ಮನ್ನ ನೋಡ್ದೆ, ರೋಸ್ ಕೊಟ್ಟೆ. ಈಗ ನನ್ನ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಮಾಡಿ ನನ್ನ ಮನೆವರೆಗೂ ಡ್ರಾಪ್ ಮಾಡುವಂತ ಡ್ರೈವರ್ ಯಾರಾದ್ರೂ ಸಿಗ್ತಾನಾ ಅಂತ ಕಾಯ್ತಿದ್ದೆ. ನಿಮ್ಮ ಪಾಲಿಗೆ ನಾನೇನು ಸತ್ತೋಗ್ಬಿಟ್ಟಿದ್ದೀನಾ? ನಾನು ಕಾರ್ ಓಡಿಸೋದ್ರಲ್ಲಿ ನಿಸ್ಸೀಮ. ಎಂತ ಕಾರ್ ಆದ್ರೂ ರಿಪೇರಿ ಮಾಡ್ಬಿಡ್ತೀನಿ. ಹಾಗಾದ್ರೆ ಸ್ಟಾರ್ಟ್ ಮಾಡಿ. ಬನ್ನಿ. ಒಂದೇ ಒಂದು ವೈರ್ ಕಿತ್ತೋಗಿತ್ತು ಅಷ್ಟೇ. ಅಷ್ಟೇನಾ? ಬನ್ನಿ ಈಗ. ತಗೊಳ್ಳಿಕ್ಕಿ, ನಾನು ಬರಲಾ?
ಪದ್ದು ನಿನ್ಗೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಸ್ವಲ್ಪನೂ ಗೊತ್ತಿಲ್ವಾ? ಗೊತ್ತು ನಮ್ಮ ಜಾಜಿಯವರು ಯಾವಾಗ್ಲೂ ಅದ್ರ ಬಗ್ಗೆ ಮಳೆ ಹೊಡಿತಾ ಇರ್ತಾರೆ. ಉಪಕಾರ ಮಾಡಿದವ್ರಿಗೆ ಯಾವಾಗ್ಲೂ ಕೃತಜ್ಞತೆ ಹೇಳ್ಬೇಕು. ಒಂದ್ ಲೋಟ ಕಾಫಿ, ಜ್ಯೂಸು, ಎಳ್ನೀರು, ಪಾನ್ಕ ನಿಜವಾಗ್ಲೂ ಎಲ್ಲ ನಿನ್ಗೋಸ್ಕರನೇ. ಆಯ್ತು, ಕೊಡಿ ಎಲ್ಲಾನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಕಾಟ ಅಂತ ಕುಡಿದು ಬಿಡ್ತೀನಿ. ಮೊದಲನೇ ಸರಿ ಮನೆ ಒಳಗಡೆ ಬರ್ತಿದ್ಯಾ, ಬಲ್ಗಾಲಿಟ್ಟು ಒಳಗಡೆ ಬರ್ಬೇಕು. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಈಗ್ಲೇ ಮಾಡ್ಬಿಡ್ತೀರಾ? ಆಸೆ ನೋಡು. ಅತ್ತೇವ್ರೆ, ಅಮ್ಮ ಮಗ ಯಾವುದೋ ಗಹನವಾದ ಚರ್ಚೆಯಲ್ಲಿ ತೊಡಗಿರೋ ಥರ ಕಾಣ್ತಾ ಇದೆ. ಅಯ್ಯೋ ನಮ್ಮದ ಬಿಡಿ ಅಳಿಯಂದಿಲ್ಲ ಇದ್ದಿದ್ದೆ. ಅಲ್ಲ, ನೀವು ಹೋಗುವಾಗ ಇಬ್ರು ಹೋಗ್ಲಿ, ಬರುವಾಗ ಒಬ್ರೇ ಬಂದಿದ್ದಿಲ್ಲಲ್ಲ, ಎಲ್ಲಿ ನಿಮ್ಮ ಗೆಳೆಯ? ಅದು ರಸ್ತೆಯಲ್ಲಿ ಯಾವುದೋ ಹುಡುಗಿ ಸಿಕ್ಕಿದ್ಲು ಅಂತ ಮಾತಾಡ್ತಾ ನಿಂತಿದ್ದಾನೆ. ಬೆಳಿಗ್ಗೆ ಎದ್ದು ನಿಮ್ಮಿಬ್ರಿಗೆ ಲಾನ್ ಕ್ಲೀನ್ ಮಾಡೋಕ್ ಹೇಳಿದ್ದೆ, ಅದನ್ನು ಬಿಟ್ಟು ರಸ್ತೆ ಅಲೆಯೋಕೆ ಯಾಕ್ರೋ ಹೋಗಿದ್ದು? ಬಾವ, ಎಷ್ಟು ಕ್ಲೀನ್ ಮಾಡಿದ್ರು ಲಾನ್ ಮತ್ತೆ ಗಲೀಜಾಗುತ್ತೆ. ಸ್ನಾನ ಮಾಡಿದ ಮೇಲೂ ಬೆವರುತ್ತೆ ಅಂತ ಸ್ನಾನ ಮಾಡ್ದೇನೆ ಇರೋಕ್ಕಾಗತ್ತಾ? ಪ್ರಾಣಿಗಳು ದಿನ ನದಿಗೆ ಬಿದ್ದು ಈಜಾಡ್ತವೆ. ಗಿಡಗಳಿಗೆ ನೀರ್ ಹಾಕೋಕ್ ಹೇಳಿದ್ದೆ, ಹಾಕಿದ್ರ? ಇದ್ದೇ ಕೊನೆ. ಇನ್ನೊಂದ್ಸಲ ನಾನು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಕಟ್ ಮಾಡ್ಬೇಕು ಎಲ್ಲ ಕಟ್ ಮಾಡ್ಬಿಡ್ತೀನಿ. ಹಲೋ, ನಾನು ಪಾಂಡುರಂಗ ಗಂಡುಗಲಿ. ಅದೆತ್ತಿದ್ರು ಇದೆತ್ತಿದ್ರು ಇದು. ನಾನು ಕಡು ಪದ್ದು. ಲೇ ಪದ್ದಪ್ಪ, ಯಾಕೋ ಹೊಡ್ಕೊಳ್ತಾ ಇದೀಯಾ? ಅದು ನಾನು ಹಬಿ, ಯಾಕೆ ಇಷ್ಟೊಂದು ಭಯ ಪಡ್ಕೋತಾ ಇದ್ದೀರಾ? ಪದ್ದುಗೇನೋ ತೊಂದರೆ ಆಗಿದೆ, ಯಾರು ಹಿಡ್ಕೊಂಡು ಚೊಟ್ಟೆ ಇದ್ದಾರೆ. ಕೊಡಿ ಇಲ್ಲಿ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ರೀ, ಜಾಜಿ ಅವ್ರು ಮಾತಾಡ್ತಾ ಇದಾರೆ, ತಗೊಳ್ರಿ. ಯಾರ್ರೀ ಮಾತಾಡ್ತಿರೋದು? ಐ ಆಮ್ ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಈ ಜಾಜಿ ಜಂಬಲ್ ದಿನಿನೋ ಮಂಗಲ್ ದಿನಿನೋ ಅದು ನನಗೆ ಬೇಕಾಗಿಲ್ಲ. ಈ ಪದ್ದು ಅನ್ನೋ ಹುಡುಗ ನಿನಗೆ ಗೊತ್ತಿಲ್ವ ಅಷ್ಟೇಳು. ಎಸ್ ಆಫ್ ಕೋರ್ಸ್, ಅವ್ನು ನಮ್ಮನೆ ಹುಡುಗ. ಸರಿ, ಇವನ್ ಬೆಲೆ ಎಷ್ಟು? ಹಲೋ, ವಾಟ್ ಆರ್ ಯು ಸ್ಪೀಕಿಂಗ್ ನಾನ್ಸೆನ್ಸ್? ಅವನೇನ್ ಮಾರಾಟಕ್ಕಿಟ್ಟಿರೋ ವಸ್ತುನಾ? ಸರಿ, ಈಗ ಇವನ್ ತಲೆಗೆ ನಾವು 10 ಲಕ್ಷ ಬೆಲೆ ಇಟ್ಟಿದೀವಿ. 10 lakhs ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ಕ್ಷೇಮ ಆಗಲ್ಲ? ಅಮ್ಮಣಿ, 10 ಲಕ್ಷ ಕೊಟ್ಟು ಈ ಪದ್ದುನ ಬಿಡಿಸ್ಕೊಂಡು ಹೋಗು. ಇಂಪಾಸಿಬಲ್. ನಾವ್ ಯಾಕ್ರೆ ಬಿಡ್ಸ್ಕೊಂಡು ಹೋಗ್ಬೇಕು? ಎಲ್ಲಿದನ್ರಿ ಅವನು? ಈಗ ಅವನು ನಮ್ಮ ಮನೇಲಿ ಇದ್ದಾನೆ, ಅವನ್ನ ಕಟ್ ಹಾಕಿದೀವಿ. ಯು ಮೀನ್ ಕಿಡ್ನಾಪ್? 10 ಲಕ್ಷ ತಂದ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇವನು ಕೈ ಕಾಲು ತಲೆ ಎಲ್ಲ ಕತ್ತರಿಸಿ ಮನೆಗೆ ಪಾರ್ಸಲ್ ಮಾಡ್ತೀನಿ. ಹಲೋ ಹಲೋ, ಹಬಿ, ಪದ್ದುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಕೊಟ್ಟು ಅವನ್ನ ಬಿಡ್ಸ್ಕೊಂಡ್ ಬರ್ಬೇಕಂತೆ, ಇಲ್ಲಾಂದ್ರೆ ಪದ್ದುನ ಪೀಸ್ ಮಾಡಿ ಮನೆಗೆ ಪಾರ್ಸಲ್ ಮಾಡ್ತಾರಂತೆ. ಅವ್ರ ಪಾರ್ಸಲ್ ಮಾಡ್ತಾರಂತ 10 ಲಕ್ಷ ಕೊಡೋಕ್ಕಾಗತ್ತೇನ್ರಿ? ಈಚೆ ಬನ್ರಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾವನೋ? ನಾನು ಕಿಡ್ನಾಪರ್ ಭಾಸ್ಕರ್. ಚೆನ್ನಾಗಿ ಹೋಗ್ತೀಯ, ಜಾಸ್ತಿ ನಗೋಕ್ ಹೋಗ್ಬೇಡ, ಮುಂದೆ ಕೇಳ. ಪದ್ದು ಬೆಲೆ 10 ಲಕ್ಷ ಅಂತ ಹೇಳಿದೀನಿ. ಒಂದು ವಾರ ಲೇಟ್ ಮಾಡಿದೆ ಅನ್ಕೋ, 20 ಲಕ್ಷಕ್ಕೆ ಏರಿಸ್ತೀನಿ. ಒಂದು ತಿಂಗಳು ಕಳೆದ್ರೆ 50 ಲಕ್ಷ ಆಗತ್ತೆ. ಅಣ್ಣಯ್ಯ, ಭಾಸ್ಕರ್ ಅಣ್ಣಯ್ಯ, ನೀನು ಕಿಡ್ನಾಪ್ ಮಾಡಿದ್ಯಲ್ಲ ಪೊದ್ದಪ್ಪ, ಅವನಿಂದ ತಿಂಗಳಿಗೆ 10,000 ರೂಪಾಯಿ ಖರ್ಚು ಬರ್ತಿದೆ. ಅಂದ್ರೆ ವರ್ಷಕ್ಕೆ 1,20,000. ಇವನು ನಿಮ್ಮನೆ ಹುಡುಗ ತಾನೆ? ಹೌದಣ್ಣಯ್ಯ, ತಿಂಗಳ ಅವನಿಗೋಸ್ಕರ 10,000 ರೂಪಾಯಿ ಖರ್ಚು ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಅದ್ರ ಬದಲಾಗಿ ನಾನೇ ನಿನಗೆ 1,000 ರೂಪಾಯಿ ತಿಂಗಳ ಮನಿ ಆರ್ಡರ್ ಮಾಡ್ಬಿಡ್ತೀನಿ. ಅವನ್ನ ನೀನೇ ಇಟ್ಕೋ, ಯಾವ ಕೆಲಸ ಬೇಕಾದ್ರೂ ಮಾಡಿಸು. ಅವನುಂಟು ನೀನುಂಟು. ಅವನ್ನ ಕಿಡ್ನಾಪ್ ಮಾಡಿದ್ದೀನಿ ಕಣೋ. ಕಿಡ್ನಾಪ್ ಮಾಡು ಅಂತ ನಾನ ಹೇಳಿದ್ದನ? ಮಾಡ್ದ ಫೋನ್. ಅಯ್ಯೋ ತಂದು. ಹಬಿ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಕಿಡ್ನಾಪರ್ ಜೊತೆ ಈ ರೀತಿ ಏನ್ರಿ ಟಾಕ್ ಮಾಡೋದು? ನೈಸಾಗಿ ಮಾತಾಡಿದ್ರೆ ಬೆಲೆ ಏರ್ಸ್ತೆ ಹೋಗ್ತಾನೆ. ನೀವು ಕೊಡ್ತೀರೇನ್ರಿ? ಮತ್ತು ಶೃಂಗಮ್ಮ, ನೀವೇ ಹೇಳ್ರಿ. ಆ ಪೊದ್ದಪ್ಪ 10 ಲಕ್ಷಕ್ಕೆ ಬೆಲೆ ಬಾಳ್ತಾನೇನ್ರಿ? ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಅವನು ನನ್ನ ನಾಲ್ಕನೇ ಮಗ ಕಣೋ. ಅಯ್ಯೋ ಹಬಿ, ಪದ್ದುನ ಬಿಡ್ಸ್ಕೊಂಡ್ ಬರೋದು ನಿಮ್ ಡ್ಯೂಟಿ, ಮೈಂಡ್ ಇಟ್. ಅಗತ್ಯ ಬಿದ್ರೆ ಅವರೇ ಫೋನ್ ಮಾಡ್ತಾರೆ, ಹೋಗ್ರಿ. ಅಳಿಯಂತೀನಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೆ ಬುದ್ಧಿನೂ ಇಲ್ಲ, ವಿವೇಕನೂ ಇಲ್ಲ. ಹೋಗಿ ನಿಮ್ಮಂಥವ್ರನ್ನ ನಾವು ಮನೆ ಅಳಿರನ್ನಾಗಿ ಮಾಡ್ಕೊಂಡಿದ್ದೀವಲ್ಲ, ಎಲ್ಲ ನಮ್ಮ ಕಲ್ಮ. ಅತ್ತವ್ರೆ, ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ,
ನಾನು ಈ ಮನೆ ಅಳಿಯ ಅನ್ನೋದನ್ನು ಮರೆತು ಬೈತಾನೆ ಇದ್ರಲ್ಲ. ತಿಂಡಿ ತಿನ್ನೋದು ಬೈಯೋದು, ಊಟ ಮಾಡೋದು ಬೈಯೋದು, ಅದು ಕುಡಿಯೋದು ಬೈಯೋದು, ಇದು ಕುಡಿಯೋದು ಬೈಯೋದು, ಜೀರ್ಣಿಸ್ಕೊಳ್ಳೋ ಹೊಸ ಮಾರ್ಗ ಕಂಡಿಡ್ಕೊಂಡಿದ್ರಲ್ರಿ ನೀವು. ಯಾಕ್ರಿ ನಾನು ಸುಮ್ಮನೆ ಬೈತಾ ಇದ್ದೀರಾ? ಅಯ್ಯೋ ಸಾಕು ಸುಮ್ಮನೆ ಅಳಿಯಂದಿಲ್ಲ. ಆ ಪದ್ದುನ ಯಾರಿಗೂ ಒಪ್ಪಿಸ್ಬಿಟ್ಟು ಬಂದಿದ್ದಿಲ್ಲಲ್ಲ, ನಿಮ್ಮ ಜನ್ಮಕ್ಕೆ ಅದು ಇದು ಇದು ಅದು ಏನು ಆಗೋಲ್ವೇ. ಅಯ್ಯೋ ಹೋಗಿ ಕರ್ಕೊಂಡು ಬನ್ನಿ. ನಾನು ಅವನ್ನ ಕರ್ಕೊಂಬರಕ್ಕೆ ಅಂತ ಹೋಗಿ ತಗಲಾಕೊಂಡ್ಬಿಟ್ರೆ ಪಲ್ಲುಗೆ ಯಾರು ದಿಕ್ಕು? ಲಕ್ಷಣವಾಗಿ ಅವಳಿಗೆ ಇನ್ನೊಂದು ಮದುವೆ ಮಾಡ್ತೀವಪ್ಪ. ಹಲೋ, ಐ ಎಂ ವಿಠಲ್ ಮೂರ್ತಿ ಎಂ ಎ, ಗಂಡು ಗಲಭ್ಷದ ಏಕೈಕ ಮನೆಯಲ್ಲಿಯ ಯಾರೇ ಅದು? ನಾನು ಕಿಡ್ನಾಪರ್ ಭಾಸ್ಕರ್. ನಿನಗೆ ಪದ್ದು ಬೇಕಾ ಬೇಡವಾ? ಅಯ್ಯೋ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಪದ್ದು ಯಾರು? ನನ್ನ ಆಪ್ತ ಮಿತ್ರ ಕಣ್ರಿ. ಆದಷ್ಟು ಬೇಗ ಅವನ್ನ ಕಳಿಸ್ಕೊಡಿಪ್ಪ. ನಾನು 10 ಲಕ್ಷ ಕೇಳಿದ್ದೆ, ಅವಾಗಲೇ ನನ್ನ ಹತ್ರ ಮಾತಾಡ್ದವನು ಸರಿಯಾಗಿ ಮಾತಾಡಲಿಲ್ಲ. 10 ಲಕ್ಷನ? ಹೌದು, ಅವರು ಪಾಂಡುರಂಗ ಗಂಡುಗಲಿ ಅಂತ ನಮ್ಮ ಭಾವ. ಏಯ್, ನಿನಗವನು ಭಾವ ಇರ್ಬೋದು, ಆದ್ರೆ ನನಗವನು ಹಾಲಕೋವ. ನೋಡ, ಹಿಂಗೆ ತಲೆ ಹರಟೆ ಮಾಡ್ತಾ ಇದ್ರೆ ರೇಟು 20 ಲಕ್ಷಕ್ಕೆ ಏರಿಸ್ತೀನಿ. ಬೇಗ ಬಂದು 10 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಮೂಟೆಲ್ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಅಳಿಯಂದಿಲ್ಲ, ಏನಾಯ್ತು? ಒಳ್ಳೆ ಗರ ಬಡಿದ ಹೊಳಗೆ ನಿಂತು ಬಿಟ್ರಲ್ಲ. ಅಳಿ ಅಂದ್ರೆ ಭಾವ, ಕಿಡ್ನಾಪರ್ಸ್ಗೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ರೆ ಪೊತ್ತನ ಕತ್ತರಿಸಿ ಬಿಸಾಕ್ಬಿಡ್ತಾರಂತೆ. ಆ ದಂಡ ಪಿಂಡನ ಬಿಡ್ಸ್ಕೊಂಡ್ ಬರೋದಕ್ಕೆ ನಾನು 10 ಲಕ್ಷ ರೂಪಾಯಿ ಕೊಟ್ರೆ ಆ ದಂಡ ಪಿಂಡ ಮನೆಗೆ ಬಂದು ಇನ್ನ 10 ಲಕ್ಷ ರೂಪಾಯಿ ಗದುಗತ್ತೆ. ಅವನಿಂದ ಖರ್ಚು ಖರ್ಚು ಖರ್ಚು. ಅಳಿ ಅಂದ್ರೆ ಒಂದು ತಿಳ್ಕೊಳ್ಳಿ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಇವತ್ತಲ್ಲ ನಾಳೆ ಸಾಯ್ಲೇಬೇಕು. ಅದು ಪ್ರಕೃತಿ ನಿಯಮ. ಯಾವತ್ತೋ ಸಾಯುವವನು ಇವತ್ತೇ ಸಾಯ್ಲಿ ಬಿಡಿ. ನನಗೆಲ್ಲ ಕೇಳಿಸ್ತು. ಹಬಿ, ನಿಮ್ಗೆ ಸ್ವಲ್ಪನಾದ್ರೂ ಮೈಂಡ್ ಇದೆಯಾ? ಮ್ಯಾನರ್ಸ್ ಇದೆಯಾ? ಹ್ಯೂಮ್ಯಾನಿಟಿ ಇದೆಯಾ? ಪಾಪ ಪದ್ದು ಯಾರ ಕೈಲೋ ಸಿಗಾಕೊಂಡು ನಳ್ತಾ ಇದ್ರೆ ನೀವು ಈ ರೀತಿ ಏನ್ರಿ ಟಾಕ್ ಮಾಡೋದು? ನೋಡಿ, ಮೊದಲು ಹೋಗಿ ಅವನ್ನ ಸೇವ್ ಮಾಡಿ. ಡೂ ಇಟ್ ಫಾಸ್ಟ್, ಇಲ್ಲ ಅಂದ್ರೆ ನಾನು ನನಗೆ ಇನ್ನೊಂದು ಫೇಸ್ನ ತೋರಿಸ್ಬೇಕಾಗತ್ತೆ. ಶೇವ್ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಇನ್ನು ಸೇವ್ ಹೇಗ್ರಿ ಮಾಡ್ಲಿ? ಮನೇಲಿ ಇದ್ದು 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 ನನ್ನ ತಲೆ ಎಲ್ಲ ಕೆಟ್ಟು ಹೋಗ್ತಾ ಇದೆ. ಆಚೆ ಹೋಗಿ ಸಾಯ್ತೀನಿ. ತಂಗಿ ರಮ್ಯಾ, ನಾನು ಕಿಡ್ನಾಪ್ ಮಾಡಬೇಕು ಅಂತ ಈ ಮನೆ ಮುಂದೆ 3 ದಿನದಿಂದ ಕಾಯ್ತಾ ಇದ್ದೀನಿ. ಈ ಮನೇಲಿರೋ ಮುಖ್ಯ ಪ್ರಾಣ ಆಚೆಗೆ ಬರ್ತಾ ಇಲ್ವಲ್ಲ. ಈ ಮನೆ ಓನರ್ ಹೆಸರು ಪಾಂಡುರಂಗ ಗಂಡುಗಲಿ ಅಂತ. ತೆಳ್ಳಗ್ ಬೆಳ್ಳಗಿದ್ದಾನೆ. ಏನ್ ಹಬ್ಬ ಅಂದ್ರೆ ಒಂದು 29-30 kg ಇರ್ಬೋದು. ಅವನನ್ನ ಆರಾಮಾಗಿ ಕಿಡ್ನಾಪ್ ಮಾಡ್ಬೋದು. ಅವನ್ನ ಕಿಡ್ನಾಪ್ ಮಾಡಿದ್ರೆ ದುಡ್ಡು ಕೋಟಿಗಟ್ಟಲೆ ಸಿಗುತ್ತೆ ತಾನೆ? ಗ್ಯಾರಂಟಿ ಸಿಗುತ್ತೆ. ಹಂಗಾರೆ ಇವತ್ತು ಕಿಡ್ನಾಪ್ ಮಾಡೇ ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್, ಹೆಂಡತಿ ಕಿರಿಕಾ? ಅಂತ ಹೆಂಡತಿ ಯಾರಿಗ್ರಿ ಬೇಕು? ಅವ್ನು ಯಾವನು ಪದ್ದಪ್ಪನ ಎತ್ಕೊಂಡು ಹೋಗಿ 10 ಲಕ್ಷ ಕೊಡಿ 10 ಲಕ್ಷ ಕೊಡಿ ಅಂತಿದ್ದಾನೆ. ಗೊತ್ತು ತಾನೆ ನಾನು ಯಾರು ಅಂತ. ಒಂದು ದೌಂಬಡಿನೋ ಬಿಚ್ಚೋನಲ್ಲ. ಸರ್, ಏನ್ರಿ ಅಲ್ಲಿ 1 ರೂಪಾಯಿ ಬಿದ್ದಿದೆ, ನಿಮ್ದ ನೋಡಿ. ಅಯ್ಯೋ, ನಂದೇ. ನನ್ನ ಲೆಕ್ಕದಲ್ಲಿ ಮಿಸ್ ಆಗಿರೋ 1 ರೂಪಾಯಿ. ಏನ್ರಿ ಅನ್ಯಾಯ? 1 ರೂಪಾಯಿ ಎತ್ಕೊಳ್ಳೋಣ ಅಂತ ಬಗ್ಗಿದ್ರೆ ತಲೆ ಹೊಡೆದು ಎತ್ತಾಕೊಂಡ್ ಬರೋದೇನ್ರಿ? ಇದನ್ನ ಕಿಡ್ನಾಪ್ ಅಂತಾರೆ. ತಮಾಷೆ ಮಾಡ್ಬೇಡಿಪ್ಪ. ನೀವೇ ಒಂದ್ ಮಾತು ಬಾರೋ ಅಂದಿದ್ರೆ ನಾನೇ ಬರ್ತಿದ್ನಪ್ಪ. ಹೌದು, ಕಣ್ಣಿಗೆ ಯಾಕೆ ಪಟ್ಟಿ ಕೊಟ್ಟಿದ್ದು? ಹೆಂಗ್ ಕಾಣ್ತೀಯ ನೋಡೋಣ ಅಂತ. ಬಾಯ್ ಮುಚ್ಕೊಂಡು ಕೂತ್ಕೊಳ್ಳ. ಯಾರ್ರಿ ನೀವು? ಏಯ್, ನಾವು ಕಿಡ್ನಾಪರ್ಸು. ನಾನು ರಾಘು ಅಂತ, ಅವಳು ನನ್ನ ತಂಗಿ ರಮ್ಯಾ. ಅಣ್ಣ ತಂಗಿ ಸವಾಲ. ಯಾ, ನನ್ನ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡ್ಬಿಟ್ರಿ. ನನಗೆ ತುಂಬಾ ಹಸಿವಾಗ್ತಾ ಇದೆ. ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಹೋಗ್ತೀನಿ. ಆಟೋ ಚಾರ್ಜು ಜ್ಯೂಸ್ ಚಾರ್ಜು ಅಂತ 200 ರೂಪಾಯಿ ಕೊಡಿ. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಮನ್ಸು ಮಾಡಿದ್ರೆ 10 ಲಕ್ಷ ಪೀಕಿಸ್ಬಿಡ್ತೀನಿ. ನಿಮ್ಗೆ 10 ಲಕ್ಷ ಕೊಡೋರು ಯಾರ್ರಿ? ನೀನೇ ಕೊಡ್ತೀಯ. ನಾನು ಯಾಕ್ರಿ ಕೊಡ್ಬೇಕು 10 ಲಕ್ಷ? ಏಯ್, ಮೊದ್ಲು ನಿನ್ನ ಹೆಂಡತಿಗೆ ಫೋನ್ ಮಾಡ್ಕೊಡ. ಇಲ್ಲ ಮೂತಿ ಕೂತ್ಬಿಡ್ತೀನಿ. ಎಲ್ಲ ಫೋನು ಪ್ಯಾಂಟ್ ಜೋಬಲ್ಲಿದೆ, ಹುಷಾರಾಗಿ ತಗೊಳ್ಳೋಣ. ನಿನ್ನ ಹೆಂಡತಿ ಫೋನ್ ನಂಬರ್ ಹೇಳೋ. ಮೊದಲೇ ಬಟನ್ ಒತ್ತಣ, ಅವರಿಗೆ ಹೋಗುತ್ತೆ. ಹಬಿ, ಎಲ್ರಿ ಇದ್ದೀರಾ? ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಮ್ಯಾನರ್ಸ್ ಇದೆಯಾ? ಪದ್ದುನ ಕರ್ಕೊಂಡ್ ಬನ್ನಿ ಅಂದ್ರೆ ಎಲ್ಲೋ ಹಾಳಾಗಿ ಹೋಗಿದ್ರಲ್ಲ, ನಿಮ್ಗೆ ಸ್ವಲ್ಪ ಶೇಮ್ ಆಗಲ್ಲ? ಫೈರ್ ಬ್ರ್ಯಾಂಡು. ತಂಗಿ ರಮ್ಯಾ, ನೀನೇ ಮಾತಾಡಮ್ಮ. ಹಲೋ, ಯಾರ್ರೀ ಅದು? ಮೈ ಗಾಡ್, ಇದು ನನ್ನ ಹಬಿ ಫೋನು.
ನೀವ್ಯಾರೀ ಗರ್ಲ್ ಫ್ರೆಂಡಾ? ಹಾ ಇನ್ನೂ ಆಗಿಲ್ಲ, ಇನ್ ಮುಂದೆ ಆಗ್ತೀನಿ. ನನ್ನ ಹಬಿಯಲ್ಲಿ ನಾನು ತೊಡೆ ಮೇಲೆ ತಲೆ ಇಟ್ಕೊಂಡು ಮಲಗಿದ್ದಾನೆ. ಸರಿಯಾಗಿ ಹೇಳ್ರಿ. ಅವನು ಕಿಡ್ನಾಪ್ ಆಗಿದ್ದಾನೆ. ಅದೇ ಯಾಕೆ ಅಂತ? ನಮ್ಗೆ 10 ಲಕ್ಷ ರೂಪಾಯಿ ಬೇಕು, ಅದಕ್ಕೆ. ವಾಟ್ 10 ಲ್ಯಾಕ್ಸಾ? ಅದಕ್ಕೋಸ್ಕರ ಕಿಡ್ನಾಪಾ? ಪದ್ದಕ್ಕೂ 10 ಲ್ಯಾಕ್ಸ ಕೇಳಿದ್ರಲ್ಲ. ಅವ್ರದ್ದು ಬೇರೆ ಗ್ಯಾಂಗು, ನಮ್ದು ಬೇರೆ ಗ್ಯಾಂಗು. ಈ ಗ್ಯಾಂಗಲ್ಲಿ ನಾನು ರಮ್ಯಾ, ನಮ್ಮಣ್ಣ ರಾಘು, ನಾವಿಬ್ಬರೇ ಇರೋದು. ನೋಡು, ನಿನಗೆ ನಿನ್ನ ಗಂಡ ಬೇಕು ಅಂದರೆ 10 ಲಕ್ಷ ರೂಪಾಯಿ ಕೊಡು, ಇಲ್ಲ ಅಂದರೆ ಅವನಿಲ್ಲೇ ಬೆದಿರ್ತಾನೆ. ಏನಾಯ್ತಮ್ಮ? ರಾಘು ಮತ್ತೆ ರಮ್ಯಾ ಅನ್ನೋರು ಹಬಿನ ಕಿಡ್ನಾಪ್ ಮಾಡಿ 10 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ರಾಮ, ನನ್ನ ಮಗನಿಗೆ ಎಂಥ ಕಷ್ಟ ಬಂತಮ್ಮ. ನಮ್ಮ ವಂಶದ ಕುಡಿ ಅಂತ ಇರೋನು ಅವನೊಬ್ಬನೇ, ಇನ್ನೂ ಮಕ್ಕಳು ಆಗಿಲ್ಲ. ಸರಿಯಾಗಿ ಮಾತಾಡಮ್ಮ. ನೋಡಿ, ನಾನು ನನ್ನ ಹಬಿ ಹತ್ರ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 3,000 ರೂಪಾಯಿ ಕೊಡಿ ಅಂದ್ರೇನೆ ಅವ್ರು ಕೊಡಲ್ಲ. ಇನ್ನು ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತಾರಾ? ಒಂದು ಕೆಲಸ ಮಾಡಿ, ಅವ್ರ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ಕಿತ್ಕೊಳ್ಳಿ, ಇಲ್ಲಾಂದ್ರೆ ಅವ್ರನ್ನ ನೀವೇ ಇಟ್ಕೊಳ್ಳಿ. ಹಲೋ ಹಲೋ ಹಲೋ, ಏಯ್ ನಿನ್ ಗಂಡ ಕಿಡ್ನಾಪ್ ಆಗಿದ್ದಾನೆ, ನೀನೇನ್ ಕೇರೆ ಮಾಡ್ತಿಲ್ವಲ್ಲ? ಇರಬಹುದು, ದುಡ್ಡು ಕೊಡದೇ ಇರೋ ಗಂಡ ಆಚೆ ಕಡೆ ಇದ್ರು ಒಂದೇ, ಮನೆ ಒಳಗಡೆ ಇದ್ರು ಒಂದೇ. ಇಡ್ರಿ ಫೋನು. ಏನೋ ನಿನ್ ಹೆಂಡತಿ ಹಿಂಗ್ ಮಾತಾಡ್ತಾಳೆ? ನನಗೆ ಒಳ್ಳ ಏನು ಅಂತ ಹೇಳಿ ಬಲವಂತವಾಗಿ ಮದುವೆ ಮಾಡಿಸ್ಬಿಟ್ರು. ಮದುವೆಗೆ 6 ವರ್ಷ ಆಯಿತು. ಇಲ್ಲಿವರೆಗೂ ನನ್ನ ಹೆಂಡತಿ ಕಡೆಯಿಂದ ನನಗೆ ಒಂದು ಮುತ್ತ ಇಲ್ಲ, ಒಂದು ತುತ್ತ ಇಲ್ಲ, ಒಂದು ಚುಮ್ಮ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಮನೆ ಹಾಳಾಗಿ ಹೋಗ್ಲಿ, ಒಂದು ಡೈ ಕುಡುಮಿಲ್ಲ ಇಲ್ಲ ಅಂತೀನಿ. ಅದು ನಿನ್ ಹಣೆ ಬರ, ನಾವೇನ್ ಮಾಡಕ್ಕಾಗತ್ತೆ? ನೋಡ ಪಾಂಡುರಂಗ, ದುಡ್ಡು ನಿನಗೂ ಬೇಕು ನನಗೂ ಬೇಕು. ನಿಮ್ಮ ಮನೆಯವ್ರು ತಂದು ಕೊಟ್ಟಿದ್ದ ದುಡ್ಡಲ್ಲಿ 10% ಕಮಿಷನ್ ನಿನಗೆ ಕೊಡ್ತೀನೋ? ನಾನು ಏನು ಕಮಿಷನ್ ಏಜೆಂಟು ಅಂತ ತಿಳ್ಕೊಂಡಿದ್ಯಾ? ನನ್ನ ಮನೆಯಿಂದ ದುಡ್ಡು ತಂದು ನಿನಗೆ ಕೊಟ್ಟು ಅದ್ರಲ್ಲಿ 10% ನಾನು ತಗೊಳ್ಬೇಕಾ? ಏನು ಬೇಕಾಗಿಲ್ಲ, ನೀನು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ದುಡ್ಡು ತಂದು ಕೊಡಲ್ಲ. ತಲೆ ಹೊಟ್ಟೆ ಮಾಡಿದ್ರೆ ಕೊಂದಾಕ್ಬಿಡ್ತೀನಿ ನಿನ್ನ. ಅಷ್ಟೇ ತಾನೇ, ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ವಲ್ಲ. ಇನ್ನೊಂದ್ಸಲ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ದುಡ್ಡನ್ನ ತರಿಸ್ಕೊಡು, ಇಲ್ಲ ಅಂದ್ರೆ ಕೂತಿದ್ದ ಜಾಗದಲ್ಲಿ ನೆಗದ್ ಬಿದ್ದೋಗ್ತೀಯಾ. ಎಲ್ಲ ಕಿಡ್ನಾಪರ್ಸು ಒಟ್ಟಿಗೆ ಹಿಡಿದು ಬಿಟ್ಟಿದ್ದೀರಾ. ಆ ಕಡೆ ಪದ್ದುಗೂ ಇದೇ ತರ ಪ್ರಾಬ್ಲಮ್ ಆಗ್ತಾ ಇದೆ. ಆ ಪದ್ದು ಕತೆ ಏನು ಅಂತ ಸ್ವಲ್ಪ ಡೀಟೇಲ್ ಕೊಡು. ನಮ್ಮ ಗಂಡುಗಲಿ ವಂಶಕ್ಕೆ ಆಧಾರವಾಗಿರೋನೇ ಅವನು. ಅವನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ. ಅವನು ಎಷ್ಟು ದಪ್ಪ ಇದ್ದಾನೋ ಅಷ್ಟು ಬೆಲೆ ಬಾಳ್ತಾನೆ. 120 ಕೋಟಿಗೆ ಅವನೇ ಒಡೆಯ. ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ಅವ್ನ ಫೋನ್ ನಂಬರ್ ಕೊಡ್ತೀನಿ, ಅದನ್ನ ತಗೊಂಡು ನನ್ನನ್ನು ಬಿಟ್ಬಿಡಿ. ನಿನಗಿಂತ ಅವನೇ ವಾಸಿ, ಹೇಳೋ ಅವ್ನ ಫೋನ್ ನಂಬರು. ಈಗಲಾದ್ರೂ ಹಗ್ಗ ಬಿಚ್ಚಿ. ಮತ್ತೆ ಬೇಕಾದಾಗ ನಿನ್ನ ಕರ್ಸ್ಕೋತೀನಿ. ಈಗ ಜಾಗ ಖಾಲಿ ಮಾಡ್ತಾ ಇರೋ. ತಂಗಿ ಹೆಂಗೆ? ಸೂಪರ್ ಅಣ್ಣ. ಕಿಡ್ನಾಪ್ ಮಾಡುವಾಗ ನಾನೇನಾದ್ರೂ ಅಲ್ಲಿದ್ದಿದ್ದಿದ್ದೆ ಜಾಡ್ಸಿ ಒದ್ದು ಬಾಯೊಳಗೆಲ್ಲ ಹಲ್ಲೆಲ್ಲ ಉದುರಿಸ್ಬಿಡ್ತಿದ್ದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವೇ? ಅಷ್ಟವ್ರೆ, ಬಾವನ್ನ ಕಿಡ್ನಾಪ್ ಮಾಡಿರೋ ಗ್ಯಾಂಗೆ ಬೇರೆ, ಪದ್ದುನ ಕಿಡ್ನಾಪ್ ಮಾಡಿರೋ ಗ್ಯಾಂಗೆ ಬೇರೆ. ಇಬ್ಬರು ಕಳ್ಳರು. ದುಡ್ಡು ಕೊಟ್ರೆ ಬಿಟ್ಟು ಬಿಡ್ತಾರೆ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನನ್ನ ಮಗನ್ನ ಬಿಡಿಸ್ಕೊಂಡು ಬಾ ಅಂತಂದ್ರೆ ಹಾಳಾದ ಸೊಸೆ ನನ್ನ ಮಾತನ್ನೇ ಕೇಳ್ತಾ ಇಲ್ವೇ? ಒಂದು ನಿಮಿಷ ಅಳಿ ಅಂದಿಲೆ ಇರಿ, ನಾನು ಮಾತಾಡ್ತೀನಿ. ಹಲೋ, ನಾನು ಗಂಡುಗಲಿ ವಂಶದ ಹಿಲಿತಲೆ ಲಂಗಮ್ಮ ಮಾತಾಡೋದು. ರೇ, ನಾನು ಕಿಡ್ನಾಪರ್ ಭಾಸ್ಕರ್ ಮಾತಾಡ್ತಾ ಇದ್ದೀನಿ. ನಿಮಗೆ ಪದ್ದು ಬೇಕು ಅಂದ್ರೆ ಅರ್ಜೆಂಟ್ ಆಗಿ 10 ಲಕ್ಷ ತಂದು ಕೊಡ್ಬೇಕು. ಪದ್ದು ಬೇಡ ಅಂದ್ಲೆ ಅವನ ಹೆಣನ ಫ್ರೀಯಾಗಿ ಕಳಿಸ್ಕೊಡ್ತೀನಿ. ಅಯ್ಯೋ ಬೇಡಪ್ಪ, ಹಾಗೆ ಮಾತ್ರ ಮಾಡಬೇಡ. ಹಣ ತಂದು ನಿನ್ ತಲೆ ಮೇಲೆ ಸುರಿತೀನಿ. ದುಡ್ಡು ಎಲ್ಲಿಗೆ ತಂದು ಕೊಡ್ಬೇಕು ಗೊತ್ತಾ? ಬಂದ್ರೆ ಅಲ್ಲೇ ನಿಂತಿರ್ತೀನಿ, ಬೇಗ ಬನ್ನಿ. ಆಯ್ತಮ್ಮ, ಆಯ್ತು, ಬರ್ತೀವಿ. ಅಮ್ಮ ಜಾಜಿ, ಎಸ್, ಹಣ ಕೊಡದೇ ಇದ್ರೆ ಹೆಣ ಬೀಳುತ್ತಂತೆ. ಈಗ ಏನ್ ಮಾಡೋದು? ದೇರ್ ಇಸ್ ನೋ ಅದರ್ ಗೋ. ಈಗ ನಾವು ಅವರಿರೋ ಜಾಗಕ್ಕೆ ಹೋಗಿ ಮಾತಾಡ್ಲೇಬೇಕು. ನಿನಗೆ ಪರಿಚಯ ಇರೋ ಮಿನಿಸ್ಟರ್ ಹತ್ರ ಒಂದು ಮಾತು ಹೇಳಿಸಬಾರ್ದಾ? ನೋ, ಹಾಗೇನಾದ್ರೂ ಮಾಡಿದ್ರೆ ಪದ್ದು ಮತ್ತೆ ಹಬ್ಬಿ ಲೈಫ್ ಇನ್ನ ಡೇಂಜರ್ ಝೋನ್ಗೆ ಹೋಗ್ಬಿಡುತ್ತೆ. ನಾಳೆವರೆಗೂ ವೇಟ್ ಮಾಡೋಣ. ಅವ್ರು ಡಿಮ್ಯಾಂಡ್ ಮಾಡ್ತಿರೋ ದುಡ್ಡು ಕಮ್ಮಿ ಆದ್ರೂ ಆಗ್ಬೋದು. ನಿಮಗೆ ಬೇಕಾಗಿರೋ 10 ಲಕ್ಷ ನಾವು ತಂದಿದ್ದೀವಿ. ಓಹೋ, ನೀವು ಇವನ್ ಕಡೆವಾ? ನಾವು ಯಾರ ಕಡೆಯವರಾದ್ರೆ ನಿಮ್ಗೇನು? ನಿಮಗ್ ಬೇಕಾಗಿರೋದು ಹಣ ತಾನೆ, ಅದನ್ನ ತಗೊಂಡು ಇವನನ್ನ ರಿಲೀಸ್ ಮಾಡಿ. ಇವ್ರು ಯಾರು ಅಂತ ನಿಂಗೆ ಗೊತ್ತೇನಾ? ಭಾಸ್ಕರ ದೇವರಾಣಗೂ ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಇವ್ರ ಕೈಗೆ ಮಾತ್ರ ಕೊಡ್ಬೇಡ. ನೀವು ಕೊಡ್ತಿರೋ ಕಾಟನೇ ಸಾಕಾಗೋಗಿದೆ. ನಾವು
ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ. ನಾನು ಯಾವತ್ತೂ ಮೊಟ್ಟೆ ಇಟ್ಟಲ್ಲಡ. ನಾವೇ ಗಿಡಿಸ್ತೀವಲ್ಲ ನಡಿ. ನೀವಿಬ್ರು ಇವನ್ನ ಇಲ್ಲೇ ಬಿಟ್ಟು ಮರ್ಯಾದೆಯಿಂದ ಹೋದ್ರು ಸರಿ. ತಂಗಿ ನೀನೇನ್ ಮಕ ನೋಡ್ತಿದ್ಯಾ? ಚಾರ್ಜ್. ಏನಪ್ಪ ಇದು ಜಗಳ ಆಡ್ತಾ ಆಡ್ತಾ ವೈರ್ಗಳ ಮಧ್ಯೆ ಲವ್ ಶುರು ಆಗ್ಬಿಟ್ಟಿದೆ. ಆ ಕಿಡ್ನಾಪರ್ಸಿಗೆ ಚಳ್ಳೆಹಣ್ಣು ತಿನ್ಸಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಎಷ್ಟಾದ್ರೂ ನೀನು ನನ್ನ ಮಗ ಅಲ್ವೇನೋ, ತಪ್ಪಿಸ್ಕೊಂಡು ಬರೋದ್ರಲ್ಲಿ ಎಕ್ಸ್ಪರ್ಟು. ವೆರಿ ಗುಡ್ ಹಬಿ. ಪದ್ದುನು ತಪ್ಪಿಸ್ಕೊಂಡ್ ಬಂದ್ಬಿಟ್ಟ. ಎಷ್ಟೇ ಆಗಲಿ ನೀನ್ ನನ್ನ ಆಪ್ತ ಮಿತ್ರ ಅಲ್ವನ. ನೀನು ಬರೋದು ಸ್ವಲ್ಪ ತಡ ಆಗಿದ್ದಿದ್ರೆ ನಾನೇ ಬಂದು ಆ ಕಿಡ್ನಾಪರ್ಸಿಗೆ ಸರ್ರೆ ಹೊಡೆದು ನೀನು ಎತ್ತಾಕೊಂಡ್ ಬಂದ್ಬಿಡ್ತಿದ್ದೆ. ನೀನ್ ಹೇಗೋ ತಪ್ಪಿಸ್ಕೊಂಡ್ ಬಂದೆ? ಏ ಪಾಂಡ್ರಂಗ, ಆ ಎರಡು ಗ್ಯಾಂಗ್ ನಡುವೆ ಗ್ಯಾಂಗ್ ವಾರ್ ಶುರುವಾಗೋಯ್ತು. ಇದೇ ಸರಿಯಾದ ಸಮಯ ಅಂತ ನಾನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಅವ್ರೇನಾದ್ರೂ ಮನೆಗ್ ಬಂದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಗ್ಬಿಡತ್ತೆ. ನೀನೇನು ಯೋಚನೆ ಮಾಡ್ಬೇಡ ಕಣೋ, ವೈರಿಗಳ ನಡುವೆ ಪ್ರೇಮಾಂಕುರವಾಗ್ಬಿಟ್ಟಿದೆ. ನಾವು ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಬಚಾವ್ ಆಗ್ಬೋದು. ನಮಸ್ಕಾರ. ಓ ನಮಸ್ಕಾರ, ಬನ್ನಿ ಬನ್ನಿ. ಕಿಡ್ನಾಪರ್ಸ್ ತಾನೇ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ನಿಮಗೆ 100 ವರ್ಷ ಆಯಸ್ಸು, ಅದಕ್ಕೆ ಹೇಳೋದು ಪಾಪಿ ಚಿರಾಯು ಅಂತ. ನನಗೆ ರಮ್ಯನ್ ಕಂಡ್ರೆ ತುಂಬಾ ಇಷ್ಟ. ಈ ರಾಗಿಣಿ ನನ್ನ ಹೃದಯ ಕದ್ಬಿಟ್ಲು ಕಳ್ಳಿ. ಇಬ್ಬರು ಒಂದೇ ಕಸಬು ಅಂದ ಮೇಲೆ ಇಬ್ರು ಆರಾಮಾಗಿ ಮದುವೆ ಮಾಡ್ಕೋಬಹುದು, ತಲೆ ಹೊಡೆದು ಸಂಪಾದನೆ ಮಾಡಬಹುದು. ಓ ನಮ್ಮಿಬ್ರದು ಒಂದೇ ಬಿಸ್ನೆಸ್. ಆಗಾಗ ಭೇಟಿ ಆಗ್ತಾ ಇದ್ವಿ, ಆದ್ರೆ ನೆಂಟಸ್ತರ ಬೆಳ್ಸಕ್ಕಾಗಿರ್ಲಿಲ್ಲ. ಆ ಟೈಮು ಈಗ ಕೂಡ ಬಂದಿದೆ. ಈ ಕಳ್ಳಲು ಒಂದಾಗಿರ್ಬೇಕು, ಆಗ್ಲೇ ಬಿಸ್ನೆಸ್ ಚೆನ್ನಾಗಿ ನಡೆಯೋದು. ಲವ್ ಮಾಡಿದ್ಮೇಲೆ ಸುಮ್ನೆ ಇರ್ಬಾರ್ದು, ಮದ್ವೆ ಆಗ್ಬಿಡ್ಬೇಕು. ಖಂಡಿತ ಮದುವೆ ಆಗ್ತೀವಿ. ನಿಮ್ ಮನೆ ಹುಡುಗರನ್ನ ಕಿಡ್ನಾಪ್ ಮಾಡಿದ್ದಕ್ಕೆ ನಮ್ಮ ವ್ಯವಹಾರ ಸೆಟ್ಲ್ ಆಗಿದ್ದು, ಸಂಬಂಧ ನೆಟ್ಗಾಗ್ತಿರೋದು. ನಾವು ನಿಮ್ಮಿಂದ ಏನು ಬಯಸಲ್ಲ. ನೀವು ನಮ್ಮ ಮದುವೆಗೆ ಬಂದು ತಲೆ ಮೇಲೆ 4 ಅಕ್ಷತೆ ಕಾಳಕ್ಕೆ ಆಶೀರ್ವಾದ ಮಾಡಿ ಸಾಕು. ಅದರಿಂದ ನಮ್ಗ್ ಬರೋ ಭಾಗ್ಯ. ನಾವು 4 ಜನ ಸೇರಿ ಯಾರನ್ನಾದ್ರೂ ಕಿಡ್ನಾಪ್ ಮಾಡ್ತೀವಲ್ಲ, ಅವ್ರನ್ನ ತಂದು ಈ ಮನೇಲೇ ಇಡ್ತೀವಿ. ಎಷ್ಟು ಬೇಕಾದ್ರೂ ವಸೂಲಿ ಮಾಡ್ಕೊಳ್ಳಿ.